Todo ledo. Palmeiras. सिंधूरवर्णामतिकोमलांगी मायामयीं तत्त्वमयीं नमामि सपरिवार सहित श्रीराजराजेश्वरी ललिता महात्रिपुरसुंदरिये नमः। अर्चकस्य प्रभावेण शिला भवति शंकरः ಹೇಳುವಂಥದ್ದು ಒಂದು ದೇವಸ್ಥಾನದಲ್ಲಿ ಅಥವಾ ಯಾವುದೇ ರೀತಿಯಂತಹ ದೇವತಾ ಆರಾಧನಾ ಸ್ಥಳದ ಪ್ರಖ್ಯಾತಿಗೆ ಅಥವಾ ಅಲ್ಲಿ ಬಂದಂತಹ ಭಕ್ತರ ಇಷ್ಟಾರ್ಥ ಪ್ರಾಪ್ತಿಗೆ ಇರುವಂಥದ್ದು. ಒಂದು ಋಷಿ ಪ್ರತಿಷ್ಠೆಯೋ ಅಥವಾ ರಾಜ ಪ್ರತಿಷ್ಠೆಯೋ ಇತ್ಯಾದಿಗಳೆಲ್ಲ ಆಗಿ ಒಂದು ಸಾನ್ನಿಧ್ಯವನ್ನು ಊರಿನವರು ಗ್ರಾಮದವರು ಸೀಮೆಗೆ ಸಂಬಂಧಪಟ್ಟ ಹಾಗೆ ಆರಾಧನಾ ಸ್ಥಳಗಳಲ್ಲಿ ಇರುವಂತಹ ಸಾನ್ನಿಧ್ಯವನ್ನು
ಪುನಃ ಯಾವ ಅರ್ಚಕರು ಅಥವಾ ತಂತ್ರಿಗಳು ಅಥವಾ ಭಕ್ತರು ಮಾಡುವಂತಹ ಜಪತರ್ಪಣ ನಮಸ್ಕಾರಗಳಿಂದ ಆ ಕ್ಷೇತ್ರದಲ್ಲಿರುವಂತಹ ಸಾನ್ನಿಧ್ಯದ ಅಭಿವೃದ್ಧಿಯಾಗಿ ಬಂದಂತಹ ಭಕ್ತರ ಇಷ್ಟಾರ್ಥಗಳನ್ನು ಆ ಮಹಾಮಾತೆಯು ಅಥವಾ ಆ ಕ್ಷೇತ್ರದಲ್ಲಿರುವಂತಹ ಸಾನ್ನಿಧ್ಯ ಮೂರ್ತಿಯು ಅನುಗ್ರಹ ಮಾಡ್ತಾರೆ ಹೇಳುವಂಥ ನಂಬಿಕೆ. ಹಾಗೆ ನಿತ್ಯವೂ ಪೂಜಾ ಸಂದರ್ಭದಲ್ಲಿ ಅರ್ಚನಾದಿಗಳನ್ನು ಮಾಡುವಂತಹ ಕ್ರಮ. ಅರ್ಚನೆ ಹೇಳುವಾಗ ಒಂದೊಂದು ದೇವತೆಗಳಿಗೆ ಒಂದೊಂದು ರೀತಿಯಲ್ಲಿ, ಅಂದರೆ ಅಭಿಷೇಕ ಪ್ರಿಯವ ಶಿವ ಹೇಳುವುದು, ಶಿವನಿಗೆ ಅಭಿಷೇಕವೇ ಪ್ರಧಾನ, ಅಲ್ಲಿ ಅರ್ಚನೆಗೆ ವಿಶೇಷವಾದಂಥ ಸ್ಥಾನ ಇದೆ. ಅಲಂಕಾರ ಪ್ರಿಯವ ವಿಷ್ಣು, ಮಹಾವಿಷ್ಣುವಿಗೆ ಅಲಂಕಾರವೇ ವಿಶೇಷ. ಹಾಗೆ ಸೂರ್ಯನಾರಾಯಣ ದೇವರಿಗೆ ನಮಸ್ಕಾರ, ಹೀಗೆ ಒಂದೊಂದು ದೇವರಿಗೆ ಹೇಳುವಾಗ, ದುರ್ಗೆಗೆ ಹೇಳುವಾಗ ಅರ್ಚನೆ ನಮಸ್ಕಾರ ಇತ್ಯಾದಿಗಳೆಲ್ಲ ವಿಶೇಷವಾಗಿ ಹೇಳ್ತಾರೆ. ಹಾಗಿರುವಾಗ ಯಾವುದರಲ್ಲಿ ಅರ್ಚನೆ ಮಾಡುವಂತ ಹೇಳಿದ್ರೆ, ಪ್ರತಿಯೊಂದು ಆ ದೇವತಾ ಸಂಬಂಧವಾದಂಥ ಮಂತ್ರಗಳಿಂದಲೂ ಅವಳನ್ನು ಪುಷ್ಪದಿಂದಲೂ ಪತ್ರದಿಂದಲೂ ಅಥವಾ ಒಂದು ಆಯಾ ದೇವತೆಗೆ ಹೇಳಿದಂತಹ ದ್ರವ್ಯಗಳಿಂದ ವಿಶೇಷವಾಗಿ ಅರ್ಚನೆ ಮಾಡ್ಬೋದು. ಆದರೆ ದೇವಿ ಸಂಬಂಧವಾಗಿ ಹೇಳುವಾಗ ಕುಂಕುಮ ಹೇಳುವಂಥದ್ದು ಬಹಳ ಪ್ರಾಧಾನ್ಯತೆಯನ್ನು ಹೊಂದಿದೆ. ಹಾಗೆ ದೇವಿಗೆ ಕುಂಕುಮಾರ್ಚನೆಯನ್ನು ನಿತ್ಯವೂ ನಡೆಸಬೇಕು ಹೇಳುವಂಥದ್ದು ನಮ್ಮ ಇಲ್ಲಿ ಆ ದೇವತಾ ಪ್ರತಿಷ್ಠಾಪನೆ ಆಗುವಾಗ ನಮಗೆ ತಂತ್ರಿಗಳು ಅಥವಾ ಆಚಾರ್ಯರ ಉಪದೇಶ. ನಿತ್ಯದಲ್ಲಿಯೂ ವಿಶೇಷವಾದಂತಹ ಅರ್ಚನೆಗಳನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಿರುವಾಗ ಏನಪ್ಪ ಅಂತ ಹೇಳಿದರೆ, ವಾರ್ಷಿಕವಾಗಿ ಒಂದು ಸತಿ ಆದರೂ ಆ ದೇವಿಗೆ ಸಂಬಂಧಪಟ್ಟಂತಹ ಅವಳ ಸ್ತುತಿ ಇರುವಂತಹ ಸಹಸ್ರನಾಮ, ಪ್ರತಿಯೊಂದು ದೇವರಿಗೆ ಒಂದು ಸಹಸ್ರನಾಮಗಳು, 1008 ನಾಮಗಳು, ಹೆಸರುಗಳು, ಅವಳ ಸ್ತುತಿಗಳನ್ನು ಅಲ್ಲಿ ಶ್ಲೋಕ ರೂಪದಲ್ಲಿ ಹೇಳ್ತಾರೆ. ಇದರಲ್ಲಿ ಒಂದೊಂದು ನಾಮಾವಳಿ ಅಂದರೆ 1008 ನಾಮಗಳನ್ನು ಪ್ರತಿಯೊಂದರಲ್ಲಿಯೂ ಅವಳಿಗೆ ನಮಃ ಕಾಲದಲ್ಲಿ ಅರ್ಚನೆಯನ್ನು ಮಾಡಿದಲ್ಲಿಗೆ ಅವಳ ತೃಪ್ತಿ ನಮಗೆ ಸಿಗ್ತದೆ, ಅವಳ ಆಶೀರ್ವಾದ ನಮಗೆ ಸಿಗ್ತದೆ, ಅವಳ ಅನುಗ್ರಹ ಸಿಗ್ತದೆ ಹೇಳುವಂಥ ಸಂಕಲ್ಪ ಇಟ್ಟುಕೊಂಡು ದೇವಸ್ಥಾನದ ಆಡಳಿತ ಮಂಡಳಿಯವರ ಒಪ್ಪಿಗೆ ಮೇರೆಗೆ ಊಟ ಜಗತ್ತು ಅಂಗಸಂಸ್ಥೆ ಹಾಗೂ ಗ್ರಾಮದ ಊರ ಸೀಮೆ ಎಲ್ಲ ಭಕ್ತರ ಸಹಕಾರದೊಂದಿಗೆ ಇವತ್ತಿನ ದಿವಸದಲ್ಲಿ, ಅಂದರೆ ಕಾರ್ತೀಕ ಮಾಸದ ಶುದ್ಧ ಹುಣ್ಣಿಮೆಯ ದಿವಸದಲ್ಲಿ ಶುಕ್ರವಾರವಾಗಿ ಒದಗಿ ಬಂದಿದ್ದಲ್ಲಿ ಆ ಮಹಾಮಾತೆಗೆ ಒಂದು ಲಕ್ಷ ಕುಂಕುಮಾರ್ಚನೆ ಹೇಳುವಂತಹ ಒಂದು ಪುಣ್ಯಪ್ರದವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆ ಮಹಾಮಾತೆ ಒಂದು ಯಾವುದೇ ರೀತಿಯಾದಂಥ ಸೇವೆ ಕೆಲಸ ಮಾಡಿದರೆ, ಇಂಥ ಮಹತ್ತರವಾದಂಥ ಕೆಲಸ ಮಾಡಿದರೆ ಮಾಡಿದವನಿಗೆ ಒಬ್ಬನಿಗೆ ಆ ಕರ್ಮದ ಫಲ ಪ್ರಾಪ್ತಿ ಅಲ್ಲ, ಇಡೀ ಊರಿಗೆ, ಇಡೀ ಗ್ರಾಮಕ್ಕೆ, ಇಡೀ ಸೀಮೆಗೆ ಮಾಡಿದಂತಹ ಕರ್ಮದ ಫಲ ಸಿಗ್ತದೆ ಹೇಳುವಂಥದ್ದು ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಫಲಶ್ರುತಿಯಲ್ಲಿ ಬರುವಂತಹ ವಿಷಯಗಳು. ಹಾಗೆ ಮಹಾಮಾತೆಯ ಉದ್ದೇಶವಾಗಿ ಎಲ್ಲರೂ ಸೇರಿ ನಾವು ಮಾಡಿದಂತಹ ಏನು ಲಕ್ಷ ಕುಂಕುಮಾರ್ಚನೆ ಸೇವೆ ಉಂಟು ಅದನ್ನು ಮಹಾಮಾತೆ ಸಂತೋಷದಿಂದ ಅವಳು ಭಂಡಾರಕ್ಕೆ ಸ್ವೀಕಾರ ಮಾಡಿಕೊಳ್ಳುವ ಊರ ಪರವರಲ್ಲಿರುವಂತಹ ಪ್ರತಿಯೊಂದು ಅವಳ ಭಕ್ತರು ಯಾರಿದ್ದಾರೆ ಅವರವರ ಮನಸ್ಸಿನ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಿಕೊಳ್ಳುವ ಮುಖಾಂತರವಾಗಿ, ಕ್ಷೇತ್ರದ ಸಾನ್ನಿಧ್ಯ ವೃತ್ತಿಯ ಮುಖಾಂತರವಾಗಿ ಎಲ್ಲರಿಗೂ ನಂಬಿ ಬಂದಂಥ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸುಸಂದರ್ಭದಲ್ಲಿ ಮಹಾಮಾತೆಯಲ್ಲಿ ನಾವೆಲ್ಲರೂ ಕರಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡ್ತೇವೆ. ಸುತಾ ಸಂಪೂಜಿತ ಪುಷ್ಪೈರ್ ಗಂಧಧೂಪಾದಿ ಪಿತ್ತರಾನ್ ದದಾತಿ ವಿತ್ತಂ ಪುತ್ರಾಂ ಶಮದಿ ಧರ್ಮೇ ತಥಾ ಶುಭಾಂ ಸಪರಿವಾರ ಸಹಿತ ಶ್ರೀರಾಜರಾಜೇಶ್ವರಿ ಲಲಿತಾ ಮಹಾತ್ಮೈ ನಮಃ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.